ಸೊ ಇವಾಗ ಬಂದುಬಿಟ್ಟು ಮೇಯ್ನ್ ಫಸ್ಟ್ ಸಮಾಧಿ ಅನ್ಕೋತೀನಿ ಇಲ್ಲಿಂದು ಡಾಕ್ಟರ್ ರಾಜ್ಕುಮಾರ್. ಸಲಾಮ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವರ್ ಕನ್ನಡ ವ್ಲಾಗ್ಸ್. ಆ್ಯಂಡ್ ಇವತ್ತು ಬಂದುಬಿಟ್ಟು ಬೆಳಗ್ಗೆ ಬಸ್ ಸ್ಟ್ಯಾಂಡಿಂದ ನಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಮಮ್ಮಿ ಡಾನ್ ಊರಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಇಲ್ಲಿ ಹೆಬ್ಬಾಳ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಬ್ಬಾಳಿಂದ ಅಲ್ಲಿಗೆ ಸಿಗುತ್ತೆ ಊರಿಗೆ ಡೈರೆಕ್ಟ್ ಬಸ್ಸು. ಬಸ್ ನೋಡಿ ಗುರು ಯಾವ ರೇಂಜಿಗೆ ಫುಲ್ ಇದೆ ಇದು. ಅಯ್ಯೋ, ಕೂತು ಒಂದು 10 ನಿಮಿಷ ಆದರೂ ಆಗಿದೆ, ಇನ್ನು ಬಸ್ಸೇ ಬಂದಿಲ್ಲ. ಟೈಮ್ 8 ಗಂಟೆ ಆಗ್ತಾ ಬಂದಿದೆ. ಅಮ್ಮಂಗೆ ಇವಾಗ ಬಸ್ ಹಾಕಿಸ್ಬಿಟ್ಟು ಮನೆಗೆ ಬಂದು ನೋಡಿ ನೆನ್ನೆ ನೈಟ್ ವ್ಲಾಗ್ ಅಪ್ಲೋಡಿಗಿಟ್ಟು ಹಾಕಿರೋದು, ನೆನ್ನೆ ವ್ಲಾಗು ಇನ್ನೂ ಅಪ್ಲೋಡ್ ಆಗಿಲ್ಲ. ಸೊ ನಾನು ಎಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರೆ ಯಲಹಂಕಕ್ಕೆ ಹೋಗ್ತೀನಿ ಫ್ರೆಂಡ್ ಪಿ ಜಿಯಲ್ಲಿ ಸ್ವಲ್ಪ ನೆಟ್ವರ್ಕ್ ಬೇಗ ಸಿಗುತ್ತೆ ನನಗೆ. ಇಲ್ಲಿ 5G ಓಡಲ್ಲ, ಸಮ್ ಏರಿಯಾಸ್ ಇದ್ದಾವೆ, ನಮ್ಮ ಏರಿಯಲ್ಲಿ 5G ಓಡಲ್ಲ. ಸ್ಪೆಷಲಿ ನಮ್ಮ ಮನೇಲಂತೂ ನೆಟ್ವರ್ಕ್ ಜೈ ಅನ್ನಬೇಕು, ಮರ್ತೋಗ್ಬಿಡ್ಬೇಕು ನೆಟ್ವರ್ಕಿಗೆ. ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ ರೆಡಿ ಆಗಿಬಿಟ್ಟು ಯಲಹಂಕ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಏನಾದ್ರು ಕಂಟೆಂಟ್ ಸಿಕ್ಕಿದ್ರೆ ಮಾಡ್ಕೊಬರೋಣ. ಯಲಹಂಕಗಂತೂ ಹೋಗೋಕ್ಕಾಗಿಲ್ಲ, ಆಂಟಿ ಟೀ ಕುಡಿಯೋಣ ಅಂತ ಬಂದಿದ್ವಿ. ಬಿಸಿಲು ಸ್ವಲ್ಪ ಇತ್ತು, ಇದಕ್ಕಿದ್ದಂಗೆ ಮಳೆನೇ ಸ್ಟಾರ್ಟ್ ಆಗೋಯ್ತು ಗುರು. ನಿಯರ್ಲಿ 4:45 ಆಗ್ತಿದೆ. ಬಟ್ ಈ ಬೆಳಗ್ಗೆಯಿಂದ ಏನೂ ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಯಾವುದೋ ಕಾಲ್ ಇತ್ತು ಅಂತ ಹೇಳ್ಬಿಟ್ಟು ಆ ಕಾಲ್ ಇನ್ನೂ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ತಾಳುತ್ತೆ. ಅದಾದಮೇಲೆ ನಾನು ಇವತ್ತು ರಾಜ್ಕುಮಾರ್ ಸಮಾಧಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ನಮಗೆ ಒಂದು 500 ಮೀಟರ್ಸಲ್ಲೇ ಇರೋದು ರಾಜ್ಕುಮಾರ್ ಸಮಾಧಿ, ಅಂದರೆ ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೆಮೋರಿಯಲ್ಸ್ ಎಲ್ಲ. ಅಲ್ಲಿ ಹೋಗೋಣ ಅಂದರೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಕಾಲಿಗೋಸ್ಕರ. ಕಾಲ್ ಇವಾಗ ಬಂದು ಮತ್ತೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ ಅಂತ ಹೇಳಿದ್ರು. ಆ ಕಾಲ್ ಆದಮೇಲೆ ನೋಡೋಣ, ಅದು ಓಪನ್ ಇದ್ರೆ ಹೋಗಿ ಬರೋಣ, ಇಲ್ಲ ಅಂದರೆ ನಾಳೆ ಬೇರೆ ಪ್ಲಾನ್. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗುತ್ತಾ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಮೆಮೋರಿಯಲ್ ಅಲ್ಲಿ ಇದ್ದೀನಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದು 5 o'clock ಕ್ಲೋಸ್ ಆಗುತ್ತೆ, ಬಟ್ ಇನ್ನೂ ಕ್ಲೋಸ್ ಆಗಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು 6 o'clock ಇರುತ್ತೆ ಅಂತ ಹೇಳ್ಬಿಟ್ಟು. ನಾನೇನೋ ಫುಲ್ ದೊಡ್ಡದಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ, ಚಿಕ್ಕದಿದ್ರೂ ಚೆನ್ನಾಗಿದೆ. ಗಾಯ್ಸ್, ಅಲ್ಲಿ ಬಂದುಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿದೆ ನೋಡಿ. ಅಲ್ಲಿ ನಾನು ಹೋಗ್ಬಿಟ್ಟು ಮಾತಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಸೈಲೆನ್ಸಲ್ಲಿ ಕೂತಿದ್ದಾರೆ ಫ್ಯಾಮ್ಲೀಸ್ ಎಲ್ಲರೂ. ನಾನು ಹೋಗ್ಬಿಟ್ಟು ಮಾತಾಡಿದ್ರೆ ಒಂಥರ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹೋಗ್ಬಿಟ್ಟು ಸುಮ್ಮನೆ ಅಲ್ಲಿಂದ ಫೋಟೇಜ್ ತೋರಿಸ್ತೀನಿ. ಆ್ಯಂಡ್ ಅದ್ರ ಮುಂದೆ ಇರೋದು ಅವರ ತಂದೆಯವ್ರದ್ದು ಅನ್ಕೋತೀನಿ. ಅಲ್ಲಿ ಬಂದಿದ ತಕ್ಷಣ ಎಂಟ್ರೆನ್ಸಲ್ಲೇ ಅವ್ರದ್ದಿದೆ. ಅಲ್ಲಿ ಸ್ವಲ್ಪ ಸಿಟ್ಟಿಂಗ್ ಏರಿಯಾನೂ ಇದೆ, ಆ್ಯಂಡ್ ಇಲ್ಲೂ ಸ್ವಲ್ಪ ಸಿಟ್ಟಿಂಗ್ ಏರಿಯಾ ಇದೆ. ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದೆ, ಆ ಕಥೆಯಲ್ಲಿ ಮೇನ್ ಫಸ್ಟ್ ಸಮಾಧಿ ಅನ್ಕೋತೀನಿ ಡಾಕ್ಟರ್ ರಾಜ್ಕುಮಾರ್. ಇಲ್ಲಿ ಬಂದ್ಬಿಟ್ಟು ಅವ್ರ ಮೂವೀಸ್ ಎಲ್ಲ ಪೋಸ್ಟರ್ಸ್ ಟೈಪ್ ಹಾಕಿದ್ದಾರೆ. ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ ಆಡಿಸಿಯೇ ನೋಡು. ಇಲ್ಲ ಅವ್ರು ಯಾವುದೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದಾರೋ ಆಲ್ಮೋಸ್ಟ್ ಎಲ್ಲ ಯಾವ್ದಾವ್ದು ಹಿಟ್ ಆಗಿದೆಯೋ ಅದೆಲ್ಲ ಹಾಕಿದ್ದಾರೆ. ಡೇಟ್ಸು ಕೂಡ ಹಾಕಿದ್ದಾರೆ. 9/9/9 1966, 1966, 1977, 1983, 1988, 1978. ಸಿಕ್ಕಾಪಟ್ಟೆ ಸಿನಿಮಾಗಳಿದಾವೆ ಗುರು. ಆ್ಯಂಡ್ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ನಾನು ಬೆಳಗ್ಗೆಯಿಂದ ಯಾವ ಕಡೆನೂ ಬಂದಿರಲಿಲ್ಲ, ಆಚೆ ಬಂದರೆ ಮಳೆ ಬರ್ತಿದೆ. ರಾಜ್ಕುಮಾರ್ ಸಮಾಧಿಯಿಂದ ಬಂದುಬಿಟ್ಟು ಲೈಕ್ 1 hour ಆಗಿದೆ. ಇವಾಗ ಆಲ್ರೆಡಿ 7:15 ಆಗ್ತಾ ಬಂದಿದೆ. ಆ್ಯಂಡ್ ಮಾಡೋಕ್ಕಂತೂ ಏನು ಕೆಲಸ ಇಲ್ಲ, ಎಲ್ಲಿ ಹೋಗಬೇಕು ಅಂತ ಅರ್ಥ ಆಗ್ತಿಲ್ಲ. ಆ್ಯಂಡ್ ನಾನು ಇವತ್ತಾದರೆ ಆಗೋಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಲಾಂಗ್ ಎಕ್ಸ್ಟೆಂಡ್ ಮಾಡೋಕ್ಕೆ. ಯಾಕಂದರೆ ಇದುವರೆಗೂ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 6 minutes ಅಷ್ಟೇ ಆಗಿರೋದು ವ್ಲಾಗು.
ಆ್ಯಂಡ್ ಇವಾಗ ಇನ್ನೊಂದು ಕಾಲ್ ಇತ್ತು, ಅದು ಮುಗಿಸ್ಕೊಂಡೆ. ಅದು ಇವಾಗ ಮನೆಗೆ ಬಂದುಬಿಟ್ಟು ಟೀ ಕುಡ್ಕೊಂಡು. ಆ್ಯಂಡ್ ನಂದು ಇವತ್ತು ಡೇ 7 ನನ್ನ 365 ಡೇಸ್ ಚಾಲೆಂಜಿಂದು. ಇವತ್ತಿಂದು ವ್ಲಾಗ್ ಖಂಡಿತ ಬರುತ್ತೆ. ಲೈಕ್ ಇವಾಗ ಬಂದಿಲ್ಲ ಅಂದರೆ ಮಾರ್ನಿಂಗ್ 9:30ವರೆಗೂ ಪಕ್ಕ ಬರುತ್ತೆ. 9 ಗಂಟೆ ಆಗ್ತಿದೆ. ಇವಾಗ ನೀರು ತರೋಣ ಅಂತ ಹೋಗ್ತಾ ಇದ್ದೀನಿ ನಾನು, ನಮ್ಮ ಅಣ್ಣ ಅವರು. ಫೈನಲಿ ನೀರಿಂದೊಂದು ಅಂಗಡಿ ಸಿಕ್ತು. ಇದು ತಾಳೋಣ. ಅಯ್ಯೋ ಕಾಯಿನೇ ಸಿಗ್ತಿಲ್ಲ ಗುರು. ಬಾಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಯು ಎನಿ ವಾಟರ್? ಎಸ್ ಸರ್ ಐ ಹ್ಯಾವ್ ವಾಟರ್. ನೀರು ಹಿಡ್ಕೊಂಡಿದ್ದಾಯಿತು, ಆದರೆ ನನ್ನ ವ್ಲಾಗಿಗೆ ಇವತ್ತೇನು ಕಂಟೆಂಟೇ ಸಿಕ್ಕಿಲ್ಲ. ಏನು ಮಾಡೋದು ಅಂತ ಅರ್ಥ ಆಯ್ತಿಲ್ಲ. ಇವತ್ತು ನೈಟ್ ಎಷ್ಟೊತ್ತನ್ನ ಆಗಲಿ, 12:30 ಆಗಲಿ, ವ್ಲಾಗ್ ಅವಾಗೇ ಎಂಡ್ ಮಾಡ್ತೀನಿ. ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಒಂದು ಇರುತ್ತೆ, ಅದು ಹೇಳ್ತೀನಿ, ತೋರಿಸ್ತೀನಿ. 10:30 ಆಗಿದೆ. ನಮ್ಮ ಅದೃಷ್ಟ ನಮಗೆ ಪೆಟ್ರೋಲ್ ಬಂಕಿಗೆ ಕರ್ಕೊಬಂದಿದೆ. ಯಾಕಂದರೆ ಈ ಟೈಮಲ್ಲಿ ನಾವು ನಾಳೆ ಫ್ಯಾಮಿಲಿ ಗ್ಯಾದರಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಅಡ್ವಾನ್ಸಲ್ಲೇ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸಗಳು ಅವು ಇವು ಇರ್ತಾವಂತ ಹೇಳ್ಬಿಟ್ಟು. ಇಲ್ಲಿಂದ ಒಂದು 15 to 20 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಗುರು, ನಮ್ಮ ಮಳೆ ಏರಿಯಾ ಇದು. ಇಲ್ಲಿ ನೀವು ಯಾವಾಗನ ಬರಲಿ, ಇವಾಗ 11:30 ಏನೋ ಆಗ್ತಾಯಿದೆ ಟೈಮು. 1 ಗಂಟೆ ರಾತ್ರಿಗೆ ಬನ್ನಿ, ಈ ಥರನೇ ಕ್ರೌಡೆಡೇ ಸಿಗುತ್ತೆ. ಗುರು, ಟೈಮ್ ಬಂದುಬಿಟ್ಟು 11:36 ಆಗಿದೆ. ಆ್ಯಂಡ್ ಇವಾಗ ನಾವು ಅಣ್ಣನ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಯಾರ್ಯಾರು ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಬಾ, ಟಾಟಾ.